ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧಕ್ಕೆ ಕಾಂಗ್ರೆಸ್ ಪ್ರಯತ್ನ. ಸಂಘ ಪರಿವಾರದ ಜೊತೆ ಅದರ ಪರವಾಗಿ ನಿಲ್ಲಲು ಬಿಜೆಪಿ ಈಗ ತೀರ್ಮಾನವನ್ನ ಮಾಡಿದೆ. ಯಾವಾಗ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ನಿರ್ಬಂಧಕ್ಕೆ ಪತ್ರವನ್ನ ಬರೆದ್ರು ಈ ಚಟುವಟಿಕೆ ಬಗ್ಗೆ, ಈಗ ಬಿಜೆಪಿ ನಾಯಕರು ನಿಂತ್ಕೊಳ್ಳಕ್ಕೆ ತೆರೆಮರೆಯ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ಅದರ ಪ್ರತಿಯೊಂದು ನಡೆಯನ್ನು ಕೂಡ ಗಮನಿಸ್ತಾ ಇದ್ದಾರೆ. ಸಚಿವ ಖರ್ಗೆ ಪತ್ರದ ಬಗ್ಗೆ, ಅದರ ಪರಿಣಾಮಗಳ ಬಗ್ಗೆ ಬಿಜೆಪಿ ನಿಗಾ ಇಟ್ಟಿದೆ. ರಾಜ್ಯ ಬಿಜೆಪಿ ನಾಯಕರಿಗೆ ಸೂಚನೆಯನ್ನು ನೀಡಿದೆ. ಸಂಘ ಪರಿವಾರ ಸಂಘದ ವಿರುದ್ಧ ನಾಯಕರ ನಿರ್ಧಾರವನ್ನು ಬಲವಾಗಿ ಖಂಡಿಸಿ ಸಂಘದ ಸೂಚನೆ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದ್ದಾರೆ ಬಿಜೆಪಿಯ ನಾಯಕರು. ಆರ್ಎಸ್ಎಸ್ ಜೊತೆ ನಿಲ್ಲಬೇಕು, ಸಂಘ ಪರಿವಾರದ ಜೊತೆ ನಿಲ್ಲಬೇಕು. ಯಾವುದೇ ಕಾರಣಕ್ಕೂ ಆರ್ಎಸ್ಎಸ್ ಬ್ಯಾನ್ ಆಗಬಾರ್ದು. ಆರ್ಎಸ್ಎಸ್ನ ಬ್ಯಾನ್ ಮಾಡಿ ಸಾರ್ವಜನಿಕ ಸ್ಥಳದಲ್ಲಿ ಅವ್ರಿಗೆ ಅವಕಾಶವನ್ನು ಕೊಡಬೇಡಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಯಾವಾಗ ಪತ್ರವನ್ನು ಬರೆದ್ರು, ಅದರ ಬೆನ್ನಲ್ಲೇ ಈಗ ರಾಜ್ಯ ಬಿಜೆಪಿ ನಾಯಕರು ಎಚ್ಚೆತ್ತುಕೊಂಡಿದ್ದಾರೆ. ಇತ್ತ ಸಂಘ ಪರಿವಾರದವರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ಬ್ಯಾನ್ ಮಾಡಿದ್ರು. ನೀವು ಸ್ವಲ್ಪ ಇತಿಹಾಸದ ಪುಟವನ್ನು ತಿರುಗಿಸಿ ಓದಕ್ಕೆ ಹೇಳಿ RSS ಅವರಿಗೆ. ಬಂದು ಕೈಕಾಲು ಬಿದ್ದರು. ವಿ ವಿಲ್ ಫಾಲೋ ದ ಯೂನಿಯನ್ ಗವರ್ಮೆಂಟ್ ಡಿಕ್ಟಾಟ್ ಆನ್ ದ ನ್ಯಾಷನಲ್ ಫ್ಲಾಗ್. ಅವರ್ ಅಲಿಜಿಯನ್ಸ್ ವಿಲ್ ಬಿ ಟು ದ ನ್ಯಾಷನಲ್ ಫ್ಲಾಗ್ ಅಂದಿದ್ದಕ್ಕೆ ಅವ್ರ ಬ್ಯಾನ್ ಅನ್ನು ತೆಗೆದಿದ್ದು. ಪಟೇಲ್ ಅವರು ಈ ತತ್ವ ಎಷ್ಟು ವಿಷಕಾರಿಯಾಗಿದೆ ಅಂದ್ಬಿಟ್ಟು ಪತ್ರ ಬರೆದಿದ್ದಾರೆ ನೆಹರು ಅವರಿಗೆ ಆಸ್ ಅ ಹೋಮ್ ಮಿನಿಸ್ಟರ್. ಇವ್ರು ಯಾರು ಪಟೇಲ್ ಅವರಿಗೆ ಆಚರಣೆ ಮಾಡ್ತಾರಲ್ಲ ಬಿಜೆಪಿ ಅವರು, ದೊಡ್ಡ ಸ್ಟ್ಯಾಚ್ಯೂ ಕಟ್ಸಿದಾರಲ್ಲ, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಅವರೇ ಹೇಳಿರೋದು ಇದು ಸರಿ ಇಲ್ಲ ಸಂಘಟನೆ ಅಂತ. ಆಮೇಲೆ ಕೈಕಾಲು ಬಂದು ಬಿದ್ದಾಗ ಇವರು ಓಕೆ ಅಂದಿದ್ರು. ಇವ್ರು ಇಷ್ಟೆಲ್ಲ ಮಾತಾಡ್ತಾರಲ್ಲ ಇಂದಿರಾ ಗಾಂಧಿ ಅವ್ರ ಬಗ್ಗೆ, ಎಮರ್ಜೆನ್ಸಿಗೆ ಸಪೋರ್ಟ್ ಮಾಡಿದಾರಲ್ಲ ಇವರೆಲ್ಲ. ನೋಡಿ ಇವರು ಹೇಡಿಗಳು ಏನಾಗಿದೆ, ಅವ್ರ ಇತಿಹಾಸದಲ್ಲಿ ಪುಟ ತೆಗೆದು ನೋಡಿ ನೀವು. ಈ ವೀರ್ ಸಾವರ್ಕರ್ ಅಂತ ಹೇಳ್ತೀರಾ, ವೀರ್ ಬಿರುದು ಹೆಂಗ್ ಸಿಕ್ತು ಅಂದ್ರೆ ಗೊತ್ತಿಲ್ಲ ಅಂತಾರೆ. ಬ್ರಿಟಿಷ್ ಇಂದ ಪೆನ್ಷನ್ ತಗೋತಾರೆ ಇವರು ದೇಶಭಕ್ತರ. ಯಾವ ಸಂಘಟನೆ ಮುಖ್ಯಸ್ಥ ಬ್ರಿಟಿಷ್ ಇಂದ ಪೆನ್ಷನ್ ತಗೊಂತ ಇದ್ರೆ ಅವ್ರ ಹೆಂಗ್ ಸರ್ ದೇಶಭಕ್ತ ಆದ? ಯಾವ ಸಂಘಟನೆ ನಮ್ಮ ರಾಷ್ಟ್ರಧ್ವಜವನ್ನ ಅವರ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಹಾರಿಸಲ್ಲ, ಅವ್ರ ಹೆಂಗ್ ಸರ್ ದೇಶಭಕ್ತರಾಗ್ತಾರೆ? ಯಾವ ಸಂಘಟನೆ ನಮ್ಗೆ ಸಂವಿಧಾನ ಬೇಡ ಮನುಸ್ಮೃತಿ ಬೇಕು ಅಂತ ಹೇಳಿದವರು ದೇಶಭಕ್ತ ಹೆಂಗಾಗ್ತಾರೆ? ಯಾವ ಸಂಘಟನೆ ಒಂದು ರಾಷ್ಟ್ರದ ನಿಯಮಗಳನ್ನ ಪಾಲನೆ ಮಾಡಲಾರ್ದೆ ಒಂದು NGO ಆಗಿ ರಿಜಿಸ್ಟರ್ ಕೂಡ ಮಾಡಿಸಿಲ್ಲ ಅಂದ್ರೆ ದೇಶಭಕ್ತರು ಹೆಂಗ್ ಸರ್ ಆಗ್ತಾರೆ? ಯಾಕೆ ಸರ್ ಮೋಹನ್ ಭಾಗವತ್ ಅವರಿಗೆ ಅಷ್ಟು ಸೆಕ್ಯೂರಿಟಿ ಬೇಕು? ಈಕ್ವಲೆಂಟ್ ಟು ದ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಂಡ್ ಹೋಮ್ ಮಿನಿಸ್ಟರ್. ವೈ ಡಸ್ ಹಿ ನೀಡ್ ಇಟ್? ಪ್ರಧಾನಿಯನ್ನು ಹಿಡಿದುಕೊಂಡು ದೇಶದಲ್ಲಿ ಇರುವಂತ ಬಹುತೇಕ ಆಡಳಿತ ನಡೆಸ್ತಾ ಇರುವಂತವ್ರು RSS ನವರು. ಹೀಗಾಗಿ ಅವ್ರನ್ನ ನಿರ್ಬಂಧ ವಿಧಿಸೋದಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಅನ್ನೋ ಜೋಶಿ ಅವರ. ನಾನು ನಿರ್ಬಂಧ ಎಲ್ಲ ಹಾಕ್ತಾ ಇದ್ದೀನಿ, ಆಚರಣೆ ಮಾಡ್ಲಿ ನಿಮ್ಮ ಮನೆಯಲ್ಲಿ. ಜೋಶಿ ಅವರು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬಂದು ಗಣವೇಶದಲ್ಲಿ ಮಾಡ್ಕೊಳ್ಳಿ ಆಚರಣೆ, ಯಾರು ಬೇಡ ಅಂದಿದ್ದಾರೆ ಸರ್? ನಾನು ಪದೇ ಇದೇ ಹೇಳ್ತಾ ಇರೋದು, ಅವ್ರ ಮಕ್ಕಳಿಗೆ ಒಂದು ನಿಯಮ, ಬಡವ್ರ ಮಕ್ಕಳಿಗೆ ಒಂದು ನಿಯಮ ಯಾಕೆ ಅಷ್ಟೇ ಕೇಳ್ತಾ ಇರೋದು ನಾನು. ಅವ್ರಿಗೆ ಇದ್ರೆ ನಾನು ನಿಮ್ಮ ಅಮಿತ್ ಶಾ ಅವರು, ರಾಜನಾಥ್ ಸಿಂಗ್ ಅವರು ಹೆಚ್ಚಿನ ಮಾಹಿತಿ ನೀಡ್ತಾರೆ. ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶಿವಪ್ರಸಾದ್, ನಾವು ಪ್ರಿಯಾಂಕಾ ಖರ್ಗೆ ಅವರ ನಡೆಯನ್ನು ನೋಡಿದ್ದೀವಿ. ಪ್ರಿಯಾಂಕಾ ಖರ್ಗೆ ಅವರು ಪತ್ರ ಬರೆದಿದ್ದಾರೆ. ಈಗ ಆ ಪತ್ರದ ಮೇಲೆ ಅವರು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಈಗ ಪ್ರಿಯಾಂಕಾ ಖರ್ಗೆ ಅವರ ಮಾತೇನು? RSSನ ಬ್ಯಾನ್ ಮಾಡಬೇಕು ಅನ್ನೋ ಅಜೆಂಡಾನ ಹೇಗೆ? ಗೌಮೂತ್ರ ದಿನ ಎದ್ದಿ ಗೌಮೂತ್ರ ಯಾಕೆ ಕುಡಿತಾ ಇಲ್ಲ? ಇವೆಲ್ಲ ಬೇರೆಯವರಿಗ? ಬೆಂಗಳೂರಿನಲ್ಲಿ ಮಾಧ್ಯಮಗಳಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆಯನ್ನ ನೀಡ್ತಾ ಇದ್ದಾರೆ. ಅವರು ಯಾವ ಆಧಾರದ ಮೇಲೆ ಪತ್ರವನ್ನು ಬರೆದಿದ್ದಾರೆ, RSS ಸಂಘದ ಬಗ್ಗೆ, ಸಂಘಟನೆಯ ಬಗ್ಗೆ ಅವರು ಸ್ಪಷ್ಟನೆಯನ್ನ ನೀಡ್ತಾ ಇದ್ದಾರೆ. ಒಂದು ಆರ್ಗನೈಸೇಷನ್ ಅದು ರಿಜಿಸ್ಟರ್ ಆಗಲಿಲ್ಲ ಅಂದರೆ, ನೋಂದಣಿನೇ ಆಗಲಿಲ್ಲ ಅಂದರೆ ಅದು ದೇಶಭಕ್ತಿ ಹೇಗಾಗುತ್ತೆ? ಮನುಸ್ಮೃತಿಯನ್ನು ನಂಬೋರು, ಸಂವಿಧಾನವನ್ನು ನಂಬದೇ ಇರೋರು ದೇಶಭಕ್ತರ ಅನ್ನೋ ಪ್ರಶ್ನೆಯನ್ನು ನೇರವಾಗಿ ಅವರು ಕೇಳ್ತಾ ಇದ್ದಾರೆ. ಇನ್ನು ಮೋಹನ್ ಭಾಗವತ್ ಅವ್ರಿಗೂ ಯಾಕೆ ಇಷ್ಟೊಂದು ಸೇಫ್ಟಿ ಅನ್ನೋ ಒಂದು ಮಾತನ್ನು ಅವ್ರು ಕೇಳ್ತಾ ಇದ್ದಾರೆ. ಇನ್ನು ಏನಿದು ಸಂಘರ್ಷ ಅನ್ನೋದನ್ನು ನೋಡೋದಾದರೆ, RSS ಚಟುವಟಿಕೆ ಬ್ಯಾನ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರವನ್ನು ಬರೆದಿದ್ದಾರೆ. ಪ್ರಿಯಾಂಕ್ ಖರ್ಗೆ ಹಾಗೂ ಸಚಿವರ ಇಲಾಖೆ ಮೇಲೆ ಬಿಜೆಪಿ ಈಗ ಕಣ್ಣನ್ನು ಇಟ್ಟಿದೆ. ಖರ್ಗೆ ಪತ್ರದ ಸಾಧಕ ಬಾಧಕಗಳ ಅಧ್ಯಯನ ನಡೆಸೋಕೆ
ಬಿಜೆಪಿ ನಿರ್ಧಾರವನ್ನು ಮಾಡಿದೆ. ಇದಕ್ಕಾಗಿ 3 ಸದಸ್ಯರ ಸಮಿತಿಯನ್ನು ರಚನೆ ಮಾಡಲಿಕ್ಕೆ ಬಿಜೆಪಿ ಈಗ ನಿರ್ಣಯವನ್ನು ತೆಗೆದುಕೊಂಡಿದೆ. ಬಿಜೆಪಿಯಿಂದ 3 MLCಯನ್ನು ಒಳಗೊಂಡಂಥ ಸಮಿತಿ ಈಗ ರಚಿಸಲಾಗಿದೆ. ಎನ್ ರವಿಕುಮಾರ್, KS ನವೀನ್ ಅವರನ್ನ ಒಳಗೊಂಡಂಥ 3 ಸಮಿತಿ ಈಗ ರಚಿಸಲಾಗ್ತಾ ಇದೆ. RSS ನಿಷೇಧ ಪ್ರಸ್ತಾಪದ ಸಾಧಕ ಬಾಧಕಗಳ ಅಧ್ಯಯನಕ್ಕೆ ಈ ಸಮಿತಿಯನ್ನು ರಚನೆ ಮಾಡಲಾಗ್ತಾ ಇದೆ. ಸರ್ಕಾರದ ಮುಂದಿನ ನಡೆಯನ್ನು ಗಮನಿಸ್ತಾರೆ ಈ ಬಿಜೆಪಿಯ ಸಮಿತಿಯಲ್ಲಿ ಇರುವಂಥ ಸದಸ್ಯರು. ನಿಷೇಧ ಮಾಡಿದ್ರೆ ಆಗುವ ಪರಿಣಾಮಗಳ ಬಗ್ಗೆ ಅಧ್ಯಯನವನ್ನು ಮಾಡಲಿದೆ ಈ ಸಮಿತಿ. ಇನ್ನು ಸರ್ಕಾರಕ್ಕೆ ಬಿಜೆಪಿ ಪ್ರಶ್ನೆಯನ್ನ ಮಾಡ್ತಿದೆ. ಆ ಪ್ರಶ್ನೆಗಳು ಏನು ಅನ್ನೋದನ್ನ ನೋಡೋದಾದ್ರೆ, ಮೊದಲನೇ ಪ್ರಶ್ನೆ, ಪತ್ರದಲ್ಲಿ ಬರೆದಿರುವಂತೆ RSS ಪಥಸಂಚಲನದಿಂದ ಉಂಟಾದ ಸಮಸ್ಯೆ ಏನು? ಹೌದು ಸ್ವಾಮಿ, ನಾವು ಪಥಸಂಚಲನ ಮಾಡಿದ್ದೀವಿ, ಅದರಿಂದ ಸರ್ಕಾರಕ್ಕೆ ಉಂಟಾಗಿರುವಂಥ ಸಮಸ್ಯೆ ಆದರೂ ಏನು? ಅದಕ್ಕೆ ಉತ್ತರ ಕೊಡಿ. ಪ್ರಶ್ನೆ ನಂಬರ್ 2, ಯಾವ ಸರ್ಕಾರಿ ಮೈದಾನದಲ್ಲಿ ಪಥಸಂಚಲನ ನಡೆಯುವ ವೇಳೆ ಗಲಾಟೆ ಆಗಿದೆ? ಎಲ್ಲಾಗಿದೆ ಗಲಾಟೆ? ನಾವು ಪಥಸಂಚಲನ ಮಾಡಿದ್ವಲ್ಲ, ಎಲ್ಲಾಯಿತು ಗಲಾಟೆ? ಎರಡನೇ ಪ್ರಶ್ನೆ. ಇನ್ನು ಪ್ರಶ್ನೆ ನಂಬರ್ 3, ಪಥಸಂಚಲನಕ್ಕೆ ವಿರೋಧಿಸಿ ಸರ್ಕಾರಕ್ಕೆ ಅಥವಾ ಸ್ಥಳೀಯವಾಗಿ ದೂರ ಏನಾದರೂ ಬಂದಿದೆಯಾ? ಯಾರಾದರೂ ದೂರು ಕೊಟ್ಟಿದ್ದಾರೆ ಇದಕ್ಕೆ ಬಗ್ಗೆ? ಮೂರನೇ ಪ್ರಶ್ನೆ ಅದು. ನಾಲ್ಕನೇದು, ಜಮೀರ್ ಅವರೇ ಸಂಘಟನೆ ಬಗ್ಗೆ ಗೌರವ ವ್ಯಕ್ತಪಡಿಸಿದ್ದಾರೆ. ಏನು ಸಮಸ್ಯೆ ಆಗಿದೆ? ಸಚಿವರು BZ ಜಮೀರ್ ಅಹಮದ್ ಖಾನ್ ಅವರೇ ಗೌರವ ಕೊಟ್ಟಿದ್ದಾರೆ, ಇವಾಗ ಸಮಸ್ಯೆ ಏನು ಅಂತ. ಐದನೇ ಪ್ರಶ್ನೆ, ಇಷ್ಟು ದಿನ ಪರ್ಮಿಷನ್ ಇಲ್ಲದೆ ಚಟುವಟಿಕೆ ಆಗಿದೆ, ಈಗ ಯಾಕೆ ಅನುಮತಿ ಬೇಕು? ಇಷ್ಟು ದಿನ ಮಾಡಿಲ್ಲ ನಾವು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಪ್ರಶ್ನೆ ನಂಬರ್ 6, ಸಂಘದ ಮೇಲಿನ ದುರುದ್ದೇಶದಿಂದ ಸರ್ಕಾರ ಈ ನಿರ್ಧಾರಕ್ಕೆ ಮುಂದಾಯ್ತಾ? ಇದನ್ನು ಕೂಡ ಕೇಳಿದ್ದಾರೆ. ಸಂಘ ಅನ್ನೋದನ್ನ ಇಟ್ಕೊಂಡು ದುರುದ್ದೇಶ ಮಾಡಿಕೊಂಡು ಸರ್ಕಾರ ಈ ನಿರ್ಧಾರಕ್ಕೆ ಏನಾದರೂ ಪ್ಲಾನ್ ಮಾಡ್ತಾ ಇದೆಯಾ ಬ್ಯಾನ್ ಮಾಡೋಕ್ಕೆ? ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿಜೆಪಿಯ ನಾಯಕರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.